ಬಂದ್ಯಾ? ಬಾ. ಯಾಕೋ ಹೀಗೆ ಮಾಡ್ತಿದೀಯಾ? ಮಾತಾಡೋ. ಹೇಳಕ್ ನಾಚಿಕೆ ಆಗ್ತಿದೀಯಾ? ಸಾರಿ ಕಣೆ ಅಕ್ಕ, ನಿನ್ಗೆ ಆ ವಿಷಯ ಹೇಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಸತ್ಯ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ. ನೀನ್ ನನ್ನ ತಮ್ಮ ಕಣೋ. ನನ್ನ ಹತ್ರನೇ ಮುಚ್ಚುಮರೆ ಮಾಡ್ತಿದೀಯ ಅಂದ್ರೆ ನನಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿದೀಯಾ? ಇವತ್ತು ವಿಷಯ ಇನ್ಯಾರಿಂದನೂ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಹಿಂಗೆ ನಿನಗೆ ಯಾರಿಂದ ಗೊತ್ತಾಯ್ತು ವಿಷಯ? ಸುಧಾ ಅವರಿಂದ. ಸುಧಾ ಅವರ? ಯಾಕೋ ಅಷ್ಟೊಂದು ಸಾಲ ಮಾಡ್ತಿದ್ಯಾ? ಪದೇ ಪದೇ ಆಫೀಸಲ್ಲಿ ಸಾಲ ಕೇಳ್ತೀಯಂತೆ. ರೀಸನ್ ಕೇಳಿದ್ರೆ ಏನೇನೋ ಹೇಳ್ತೀಯಂತೆ. ಶ್ರೀಗ್ ವಿಷಯ ಗೊತ್ತಾದ್ರೆ ಬೇಜಾರಾಗುತ್ತೆ ಅಂತ ಅವ್ರು ಗೊತ್ತಾಗದ ಹಾಗೆ ನಿನಗೆ ಸಾಲ ಕೊಟ್ಟಿದ್ದಾರೆ. ಇವತ್ತು ಸುಧಾ ಅವ್ರು ಫೋನ್ ಮಾಡಿದ್ರು. ಜಾಸ್ತಿ ದಿನ ಇದನ್ನು ಮುಚ್ಚಿಡೋಕ್ಕಾಗಲ್ಲ, ಶ್ರೀ ಅವ್ರಿಗೆ ಗೊತ್ತಾದರೆ ಬೇಜಾರಾಗುತ್ತೆ, ನೀವು ಒಂದ್ಸಲಿ ರವಿ ಹತ್ರ ಮಾತಾಡಿ ಅಂತ. ಅದಕ್ಕೆ ನಿನಗೆ ಬರೋಕ್ಕೆ ಹೇಳಿದ್ದು. ಅಷ್ಟೇನಾ? ಏನು ಅಷ್ಟೇನಾ ಅಂದರೆ, ಆಫೀಸಲ್ಲದೆ ಆಚೆನೂ ಸಾಲ ಮಾಡ್ತಿದ್ದೀಯಂತೆ. ಸುನೀಲ ಹೇಳ್ದ. ಅಷ್ಟೊಂದು ದುಡ್ಡು ನಿನಗೆ ಯಾಕೋ? ಯಾವ ಕೆಟ್ಟ ಕೆಲಸಕ್ಕೆ ಇಷ್ಟೊಂದು ದುಡ್ಡು ಸುರಿತಿದ್ಯಾ? ಯಾವ ಕೆಟ್ಟ ಕೆಲಸನೂ ಇಲ್ಲ ಕಣೆ ಅಕ್ಕ. ಮನೇಲಿ ಅಮ್ಮ ಯಾವಾಗಲೂ ದುಡ್ಡು 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 ಅಂತಿರ್ತಾಳೆ. ನನಗೆ ಬರೋ ಸಂಬಳದಲ್ಲಿ ಎಷ್ಟು ಅಂತ ಕೊಡಲಿ, ಅದಕ್ಕೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ. ಅಮ್ಮಂಗೆ ಅಷ್ಟೊಂದು ದುಡ್ಡು ಯಾಕೋ? ಅವ್ರ ಅಣ್ಣನ ಮನೆ ಜವಾಬ್ದಾರಿನೂ ಇವಳೇ ತೊಗೊಂಡಿರ್ಬೇಕು, ಅದಕ್ಕೆ ಯಾವಾಗಲೂ ದುಡ್ಡು ದುಡ್ಡು ಅಂತಿರ್ತಾಳೆ. ಅದಕ್ಕೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ. ಆಫೀಸಲ್ಲಿರುವಾಗ ಫೋನ್ ಬಂದರೆ ಆತಂಕ ಪಟ್ಕೊಂಡು ಎದ್ದು ಆಚೆ ಹೋಗ್ತೀಯಂತೆ, ಯಾಕೆ? ಕೆಲವ್ರ ಹತ್ರ ಸಾಲ ತೊಗೊಂಡಿದ್ದೀನಲ್ಲ, ಅವ್ರು ಅವಾಗ ಫೋನ್ ಮಾಡಿ ಪ್ರೆಷರ್ ಆಗ್ತಿರ್ತಾರೆ. ಆಫೀಸಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಹೊರಗಡೆ ಹೋಗ್ತೀನಿ. ಸಾರಿ ಕಾಣೋ, ನಿನ್ನ ಬಗ್ಗೆ ಗೊತ್ತಿದ್ದು ನಿನ್ನ ಮೇಲೆ ಡೌಟ್ ಪಡ್ತೀನಿ. ಅವತ್ತು ಗನ್ ವಿಷಯಕ್ಕೆ, ಇವತ್ತು ದುಡ್ಡಿನ ವಿಷಯಕ್ಕೆ ನನ್ನ ಬಗ್ಗೆ ನಿನಗೆ ತುಂಬ ಬೇಜಾರಾಗಿರ್ಬೇಕಲ್ಲ. ಸಾರಿ. ಪರವಾಗಿಲ್ಲ ಕಣೆ, ಇಷ್ಟಕ್ಕೆಲ್ಲ ಸಾರಿ ಯಾಕೆ? ಇಷ್ಟಕ್ಕೂ ನೀನು ನನಗೇನಕ್ಕೆ ಅಷ್ಟು ಪ್ರಶ್ನೆ ಮಾಡ್ತೀಯ ಹೇಳು? ನನ್ನ ಮೇಲಿರೋ ಕನ್ಸರ್ನಿಂದ ಅಲ್ವಾ? ಅದಕ್ಕೆ ನಾನು ಖುಷಿ ಪಡ್ಬೇಕು ಕಣೆ. ನೋಡು, ನಿನಗೆ ದುಡ್ಡು ಬೇಕಾದರೆ ನನ್ನ ಹತ್ರ ಕೇಳು, ನಾನು ಹೇಗೋ ಅರೇಂಜ್ ಮಾಡ್ತೀನಿ. ಯಾರ್ಯಾರ ಹತ್ರನೂ ಸಾಲ ಕೇಳಬೇಡ. ನೀನು ಸಾಲ ಕೇಳೋದು, ಅವ್ರು ಅದಕ್ಕೇನು ಅನ್ನೋದು, ಇದೆಲ್ಲ ಚೆನ್ನಾಗಿರಲ್ಲ. ಆಯಿತು ಕಣೆ, ಹೊರಡ್ತೀನಿ. ಒಂದು ನಿಮಿಷ ಇರು. ಅಜ್ಜಿ ಕೊಡಕ್ಕೆ ಹೇಳಿದ್ರು, ತಗೋ. ಏನಕ್ಕೆ ಅಕ್ಕ? ಎಷ್ಟು ಅಂತ ಸಾಲ ಮಾಡ್ತೀಯಾ? ಇಟ್ಕೋ, ಹೆಲ್ಪ್ ಆಗುತ್ತೆ. ಸರಿ, ಇನ್ನೇನು ಅಡುಗೆ ಆಗ್ತಿರ್ಬೇಕು, ಊಟ ಮಾಡ್ಕೊಂಡು ಹೋಗು. ಬೇಡ ಅಕ್ಕ, ನಾನು ಹೊರಡ್ತೀನಿ. ಇವತ್ತು ಒಂದಿನ ನಿಮ್ಮ ಆಫೀಸಿಗೆ ಲೇಟ್ ಆದರೆ ಏನೂ ಪರವಾಗಿಲ್ಲ, ನಿಮ್ಮ ಬಾಸಿಗೆ ನಾನೇ ಹೇಳ್ತೀನಿ. ಊಟ ಮಾಡ್ಕೊಂಡು ಹೋಗು. ಆಯಿತು. ಅಡುಗೆ ಆಗಿದೆಯಾ ಚೆಕ್ ಮಾಡ್ತೀನಿ. ನೋಡಮ್ಮ, ಮನೇಲಿ ಎಲ್ಲರೂ ಮಗು ನಮ್ಮದೇ ಅಂತ ನಂಬ್ಕೊಂಡಿದ್ದಾರೆ, ಅದಕ್ಕೆ ಇಷ್ಟು ಗ್ರ್ಯಾಂಡಾಗಿ ನಾಮಕರಣ ಮಾಡ್ತಿರೋದು. ನೀನು ಈ ಟೈಮಲ್ಲಿ ಈ ಥರ ಎಲ್ಲ ಮಾಡಿದ್ರೆ ಖಂಡಿತ ದೊಡ್ಡ ಅನಾಹುತ ಆಗುತ್ತಮ್ಮ. ದಯವಿಟ್ಟು ಮಗು ಕೊಟ್ಬಿಡು. ಮಗುನ ನಾನು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಮ್ಮನೇಲೂ ದೊಡ್ಡ ಅನಾಹುತ ಆಗುತ್ತೆ. ಇವರಪ್ಪ ಅಮ್ಮ ನಾವು ಬದುಕಿರ್ಬೇಕಾದ್ರೆ ಬೇರೆಯವ್ರು ಯಾಕೆ ನಾಮಕರಣ ಮಾಡಬೇಕು? ಏನೋ ನಮ್ಮ ಪರಿಸ್ಥಿತಿ ಆಗಿತ್ತು, ಮಗುನ ಕೊಟ್ಟೆ. ಈಗ ಮಗುನ ಶಾಶ್ವತವಾಗಿ ದೂರ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ಅಕ್ಕಂಗೆ ಋಣ ಇರಲಿಲ್ಲ, ಅದಕ್ಕೆ ಹುಟ್ಟಿದ ತಕ್ಷಣ ಮಗು ಕಳ್ಕೊಂಡ್ರು. ಹಾಗಂತ ನನ್ನ ಮಗುನ ನಾನು ದೂರ ಮಾಡ್ಕೊಳಕ್ಕಾಗಲ್ಲ. ನೋಡಮ್ಮ, ನೀನೇನು ಮಗುನ ಸುಮ್ಮನೆ ಕೊಡ್ತಾ ಇಲ್ಲ, ದಿನಕ್ಕೆ 2,500 ರೂಪಾಯಿ ನಿನ್ನ ಮುಖದ ಮೇಲೆ ಬಿಸಾಕ್ತಾ ಇದ್ದೀನಿ. ಅಕ್ಕ ಅಕ್ಕ, ನನಗೇನು ಹೇಳಬೇಡ ನೀನು. ಹಂಗಲ್ಲ. ಇದು ನನ್ನ ಮಗು ಅಲ್ವಾ? ಇದು ನಾನು ಹೆತ್ತಿರೋ ಮಗು ಅಲ್ವಾ? ಅವತ್ತು ಹಾಸ್ಪಿಟ್ಲಲ್ಲಿ ನಿನ್ನ ಮಗು ಕಳೆದೋಗಿತ್ತಲ್ಲ ಅಕ್ಕ, ಅದಕ್ಕೆ
ಸುಳ್ಳು ಹೇಳಿ ನಾನು ನಂಬಿಸ್ದೆ. ಅಕ್ಕ ಅದು ನನ್ನ ಮಗು ಕಳ್ದೋಯ್ತಾ? ಯಾಕೋ ನನಗೆ ಅವತ್ತೇ ಹೇಳಲಿಲ್ಲ. ನನಗೆ ಅವತ್ತೇ ಗೊತ್ತಾಗಿದ್ರೆ ನನ್ನ ಮಗು ನನ್ನಿಂದ ದೂರ ಹೋಗಿದೆ ಅನ್ನೋ ಸತ್ಯ ನಂಬ್ಕೊಂಡು ನಾನು ಬದುಕ್ತಿದ್ದೆ. ಆದ್ರೆ ನೀನು ಸುಳ್ಳಿನ ಅರಮನೆನೇ ಕಟ್ಟು ನನಗೆ ಮೋಸ ಮಾಡಿಬಿಟ್ಟೆ. ಎಲ್ಲ ಸುಖ ಸಂತೋಷಗಳು ನನ್ನ ಪಾಲಿಗಿದೆ ಅನ್ನೋ ಭ್ರಮೆಯಲ್ಲಿ ಬದುಕ್ಬಿಟ್ಟೆ ಇಷ್ಟು ದಿವಸ. ನಿನ್ನ ನಂಬೋದಕ್ಕೆ ಸರಿಯಾದ ಪಾಠ ಕಲಿಸ್ಬಿಟ್ಟೆ. ಅಕ್ಕ ಸತ್ಯ ಗೊತ್ತಾದ್ರೆ ಎಲ್ಲಿ ನೀನು ಆಘಾತ ಸಹಿಸ್ಕೊಳಕ್ಕಾಗಲ್ಲ ಅಂತ ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಬಂದ್ಯಾ? ಯಾಕೆ ರವಿ ನನಗೆ ಮೋಸ ಮಾಡ್ದೆ? ಆದ್ರೆ ನಾನು ಮೋಸ ಮಾಡಲ್ಲ. ಅವರೆಲ್ರಿಗೂ ಸತ್ಯ ಹೇಳ್ಬಿಡ್ತೀನಿ. ಅವ್ರು ತೋರಿಸ್ತಿರೋ ಪ್ರೀತಿಗೆ ನಾನು ಮೋಸ ಮಾಡಲ್ಲ. ಶ್ರೀ ಅಕ್ಕ ಮಗುಗೆ ಏನ್ ಗಿಫ್ಟ್ ತಂದಿದ್ಯೋ ತೋರ್ಸೋ. ಈಗ ನೀನು ತೋರಿಸ್ಲಿಲ್ಲ ಅಂದ್ರೆ ಗಿಫ್ಟ್ ಕಿತ್ಕೊಂಡು ಎಲ್ರಿಗೂ ತೋರಿಸ್ಬಿಡ್ತೀನಿ ಅಷ್ಟೇ. ಆಯ್ತಾಯ್ತು, ಸಮಾಧಾನ, ತೋರಿಸ್ತೀನಿ. ಚೈನಾ ಅಲ್ಲ? ಅಯ್ಯೋ ತೋರ್ಸೋದಕ್ಕೆ ತುಂಬಾ ಚೆನ್ನಾಗಿದೆ ಕಣೋ ಪ್ಯಾಟ್ರನ್ನು. ಎಷ್ಟು ಚೆನ್ನಾಗಿದೆ ನೋಡು. ನೋಡಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನಿನಗೆ ಮಗು ಮೇಲೆ ಎಷ್ಟು ಪ್ರೀತಿ ನೋಡು. ನಿನ್ನಂತ ಅಪ್ಪನ ಪಡೆಯೋಕೆ ಆ ಮಗು ಎಷ್ಟು ಪುಣ್ಯ ಮಾಡಿರ್ಬೇಕು. ಬರೀ ಮಗು ಅಷ್ಟೇ ಅಲ್ಲ ಅಜ್ಜಿ, ಆ ಮಗುವಿನ ಅಪ್ಪ ಆಗೋದಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೀನಿ. ನನ್ನ ಪಾಲಿಗೆ ಜಾನ್ವಿ ಆ ದೇವ್ರು ಕೊಟ್ಟಿರೋ ವರ, ಮಗು ಜಾನ್ವಿ ನನಗೆ ಕೊಟ್ಟಿರೋ ವರ. ಇಂಥ ಎರಡೆರಡು ವರಗಳನ್ನು ಪಡೆದಿರೋ ನಾನು ನಿಜವಾಗ್ಲೂ ಅದೃಷ್ಟಶಾಲಿ ಅಜ್ಜಿ. ನೀನೊಬ್ಬನೇ ಅದೃಷ್ಟಶಾಲಿ ಅಲ್ಲ ಶ್ರೀ, ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಒಂದು ಮನೆಯಲ್ಲಿ ಮಗು ಹುಟ್ಟಿದ್ರೆ ಸಂಬಂಧಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ನನ್ನೇ ನೋಡು, ಇಷ್ಟು ದಿನ ಅಮ್ಮ ಆಗಿದ್ದೆ, ಈಗ ಅಜ್ಜಿ ಅನ್ಸ್ಕೊಂಡಿದ್ದೀನಿ. ನೀನು ಹಾಗೆ ಇಷ್ಟು ದಿನ ಮಗ ಆಗಿದ್ದೆ, ಗಂಡ ಆಗಿದ್ದೆ, ಈಗ ಅಪ್ಪ ಅನ್ಸ್ಕೊಂಡಿದ್ಯಾ. ಎಲ್ಲ ಪುಟ್ಟ ಮಗುನಿಂದ ತಾನೆ. ಹೌದು ಮಾಮ್, ನಾನಿವಾಗ ಅಪ್ಪ. ಆದರೆ ಮಗು ಯಾವಾಗ ನನ್ನನ್ನು ಅಪ್ಪ ಅಂತ ಕರೆಯುತ್ತೋ ಅಂತ ಕಾಯ್ತಿದ್ದೀನಿ. ದ್ಯಾಟ್ ವಿಲ್ ಬಿ ಗ್ರೇಟೆಸ್ಟ್ ಡೇ ಆಫ್ ಮೈ ಲೈಫ್. ಅತ್ತೆ, ಜಾಹ್ನವಿ ಮಗುನ ಹೆಂಗಸಿನ ಕೈ ಕೊಟ್ಟಿದ್ಲು. ಆ ಹೆಂಗಸು ಮಗುನ ಎತ್ಕೊಂಡು ಎಲ್ಲಿ ಹೋದ್ಲು? ಈ ಜಾಹ್ನವಿನೂ ಕಾಣಿಸ್ತಾ ಇಲ್ಲ. ಜಾನ್ವಿ ಮಗುನ ಕರ್ಕೊಂಡು ಬರಕ್ಕೆ ಹೋಗಿರ್ಬೇಕು. ನೋಡು ಶ್ರೀ, ಆ ಹೆಂಗಸು ಕಣ್ಣೀರು ಹಾಕಿದ್ಲು ಅಂತ ನಮ್ಮ ಜಾಹ್ನವಿ ಮಗುನ ದಾನ ಮಾಡಿಬಿಟ್ಟಾಳು. ಅಷ್ಟು ಮುಗ್ದೆ ನಮ್ಮ ಜಾಹ್ನವಿ. ನೋಡಯ್ಯ, ಏನ್ ಹೇಳಿದ್ರು ಏನ್ ಮಾಡಿದ್ರು ನನ್ನ ಮಗುನ ನಾನು ಕೊಡಲ್ಲ ಅಷ್ಟೇ. ದಯವಿಟ್ಟು ಮಗು ಯಾರು ತಗೊಂಡೋಗ್ಬಿಡಿ. ಜಾನು, ಏನಾಯ್ತು? ಯಾಕಮ್ಮ ಮಗು ಕಳೆದೋಗಿದೆ ಅಂತ ಕಣ್ಮರಿಸ್ತಾ ಇದೆಯಾ? ನಮ್ಮ ಮಗು ಅಲ್ಲೇ ತೊಟ್ಲಲ್ಲಿ ಮಲಗಿದೆ ನೋಡು.